ಪ್ರತಾಪ್ ಸಿಂಹ ಅವರನ್ನ ಟ್ರ್ಯಾಪ್ ಮಾಡಲಾಗಿದೆ. ದೆಹಲಿಯಲ್ಲಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಸಿದ್ದರಾಮಯ್ಯ ಮಗ ಲೋಕಸಭೆಯಲ್ಲಿ ಸ್ಪರ್ಧಿಸಲಿದ್ದಾರೆ, ಹೀಗಾಗಿ ಪ್ರತಾಪ್ ಸಿಂಹ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ಯಾಕಂದ್ರೆ ಭಾರತ್ ಜೋಡೋದಲ್ಲಿ ಅರ್ಬನ್ ನಕ್ಸಲ್ಸ್ ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಅರ್ಬನ್ ನಕ್ಸಲ್ಸ್ ಅನ್ನ ಬೆಳೆಸ್ತಾ ಇದ್ದಾರೆ. ಇದರ ಹಿಂದೆ ಷಡ್ಯಂತ್ರ ಇದೆ. ಮಗನನ್ನ ಗೆಲ್ಲಿಸೋದಿಕ್ಕೆ ಷಡ್ಯಂತ್ರವನ್ನ ರೂಪಿಸಲಾಗಿದೆ. ಸಂಸತ್ ಗಲಾಟೆಯಾದ ಕೆಲವೇ ನಿಮಿಷಗಳಲ್ಲಿ ಪ್ರತಿಭಟನೆ ಆಗುತ್ತೆ. 15 ನಿಮಿಷದಲ್ಲೇ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿದ್ದಾರೆ ಅಂತಂದ್ರೆ ಏನ್ ಅರ್ಥ ಅಂತ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ TV9ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರ್ಬನ್ ನಕ್ಸಲ್ದು ಕೈವಾಡ ಇದೆ. ಅದರಲ್ಲಿ ಅರ್ಬನ್ ನಕ್ಸಲ್ದು ಉದ್ಭವ ಆಗಿರೋದು ಮೈಸೂರಿಂದ. 1 ವರ್ಷ ಮುಂಚೆ ನಾನು ಸನ್ಮಾನ್ಯ ರಾಹುಲ್ ಗಾಂಧಿಗೆ ಕಾಗದ ಬರೆದು ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದೀನಿ. ಅವ್ರಿಗೆ ಕೆಲವು ಪ್ರಶ್ನೆ ಕೇಳಿದ್ದೀನಿ. ಅವರು ಭಾರತ ಜೋಡೋ ಯಾತ್ರಾ ಸಂದರ್ಭದಲ್ಲಿ ಅದೇ ಮೈಸೂರು ಏರಿಯಾನಲ್ಲಿ ಮತ್ತು ಸುತ್ತಮುತ್ತ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಅವ್ರದ್ದು ಅದು ಅರೇಂಜ್ಮೆಂಟ್ ಮಾಡೋದರಲ್ಲಿ ಅವರು ಭಾಗವಹಿಸಿದ್ದಾರೆ, ಅರ್ಬನ್ ನಕ್ಸಲ್ಸ್ ಎಲಿಮೆಂಟ್ಸು. ಇದ್ರ ಬಗ್ಗೆ ಕಾಂಗ್ರೆಸ್ನವರೇ ಆತಂಕ ಪಟ್ಟು ನಮಗೆ ಕೆಲವು ಕಾಂಗ್ರೆಸ್ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಆ ಥರ ನಮ್ಮ ಜೊತೆ ಅವರು ಸೇರ್ಕೊಂಡಿದ್ದಾರೆ, ಅನುಮಾನ ಆಗುತ್ತೆ, ಇದಕ್ಕೆ ಏನಾದರೂ ವಾರ್ನ್ ಮಾಡಬೇಕು ಅಂದ್ಬಿಟ್ಟು ಆ ಕಾರಣಕ್ಕೆ ನಾನು ಅವಾಗ ವಾರ್ನ್ ಮಾಡಿದ್ದೀನಿ. ಯಾರನ್ನ ಫ್ರೇಮ್ ಮಾಡಿ ಷಡ್ಯಂತ್ರ ಮಾಡಿ ಅದು ನನ್ನ ಘಟನೆ ಆಗಿದ್ದೆ ಸಂಸತ್ನಲ್ಲಿ. ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಆಗುತ್ತೆ. ಇದರಲ್ಲಿ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ ಇದ್ದರೆ ಅದು ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗೋಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಮಗ ಅವರು ಕಂಟೆಸ್ಟ್ ಮಾಡಬೇಕು ಅಂದಿದೆ ಮೈಸೂರಿನಿಂದ. ಈ ಕಾರಣಕ್ಕೆ ಅವರು ನೋಡಿ, ನೀವು ಇದು ಸಂಸತ್ನಲ್ಲಿ ಘಟನೆ ಆಗಿದ ತಕ್ಷಣ 15 ನಿಮಿಷಕ್ಕೆ ಅವರೆಲ್ಲ ಪ್ರತಿಭಟನೆ ಮಾಡಿಬಿಟ್ಟಿದಾರಲ್ಲ. ಎಲ್ಲಿಯೂ ಅವ್ರದ್ದು ಎಲ್ಲ ಟ್ಯೂನಿಂಗ್ ಇದೆಲ್ಲ, ಅವ್ರಿಗೆಲ್ಲ ಟ್ಯೂನಿಂಗ್ ಇದೆಲ್ಲ. ಇದಕ್ಕೆ ತನಿಖೆ ಆಗಬೇಕು. ಕಾಂಗ್ರೆಸ್ ನಮ್ಮ ಜೊತೆ ಸಹಕರಿಸಬೇಕು. ಯಾರ್ಯಾರು ಹಂಗೆ ಅವರು ಇದು ಮಾಡಿದ್ದಾರೆ, ಯಾರ್ಯಾರಿದ್ದಾರೆ ಅಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರನ್ನೂ ಕೈ ಜೋಡಿಸ್ಬೇಕು. ಇದು ಕಾಂಗ್ರೆಸ್ದು ಮೂರ್ಖತನ ಆಗಿರೋ ಘಟನೆ. ಯಾಕಂದರೆ ಈ ಅರ್ಬನ್ ಎಲಿಮೆಂಟ್ಸ್ನ ಸಾಕ್ತಾ ಇರೋದು ಕಾಂಗ್ರೆಸ್ ಅವರು ಬೇರೆ ಬೇರೆ ಕಾರಣಕ್ಕೆ. ಕಾಂಗ್ರೆಸ್ದು ಸಿದ್ದರಾಮಯ್ಯ, ಆಫ್ಕೋರ್ಸ್ ಸಿದ್ದರಾಮಯ್ಯ ಇಸ್ ಕಲ್ಟಿವೇಟಿಂಗ್ ದೋಸ್ ನಕ್ಸಲ್ ಎಲಿಮೆಂಟ್ಸ್ ಎಲ್ಲ ಕಡೆ. ಅದು ಸೂಕ್ತವಾಗಿ ಗೊತ್ತಿದೆ, ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತ್ ಜೋಡೋ ಯಾತ್ರೆನಲ್ಲಿ ಈ ಸೇಮ್ ಎಲಿಮೆಂಟ್ಸ್ ಆರ್ ದೇರ್. ಇದಕ್ಕೆ ನೀವು ತನಿಖೆ ಅವಾಗನೂ ನೀವು ತನಿಖೆ ಮಾಡಿಬಿಟ್ಟಿದ್ರೆ ಗೊತ್ತಾಗ್ತಾ ಇತ್ತು. ಈ ಮಟ್ಟಕ್ಕೆ ಆಗ್ತಾ ಇಲ್ಲ ಅರ್ಬನ್ ನಕ್ಸಲ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ದೆಹಲಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇಲ್ಲಿ ವಿಪಕ್ಷಗಳು ಸಾಕಷ್ಟು ಪ್ರಶ್ನೆ ಮಾಡಿದ್ವು, ಯಾಕೆ ಸಂಸದರ ವಿರುದ್ಧ ಕ್ರಮ ಇಲ್ಲ, ಪ್ರತಾಪ್ ಸಿಂಹ ವಿರುದ್ಧ ಯಾಕೆ ಕ್ರಮ ಇಲ್ಲ, ಬಿಜೆಪಿ ಸಂಸದ ಬದಲು ಕಾಂಗ್ರೆಸ್ ಸಂಸದ ಆಗಿದ್ರೆ ನೀವು ಯಾವ ರೀತಿ ತನಿಖೆ ಮಾಡ್ತಾ ಇದ್ರಿ ಅಂತ. ಇದೀಗ ಪ್ರತಾಪ್ ಸಿಂಹ ಅವರ ವಿರುದ್ಧ ಏನಾದರೂ ತನಿಖೆ ಅಸ್ತ್ರ ಬರಬಹುದಾ ಈ ವಿಚಾರವಾಗಿ? ಒಂದು. ಎರಡನೇದಾಗಿ ಅವರನ್ನ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತಹ ಲೆಹರ್ ಸಿಂಗ್ ಅವರ ಆರೋಪ, ಇದನ್ನ ಎಷ್ಟು ಗಂಭೀರವಾಗಿ ನಾವು ನೋಡಬಹುದು? ಸುಕನ್ಯಾ, ಪ್ರತಾಪ್ ಸಿಂಹ ಅವರಿಗೆ ಪೊಲೀಸರು ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಆ ಪೊಲೀಸರು ಆ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಸಂಸತ್ಗೆ ಪ್ರವೇಶ ಮಾಡಬೇಕು ಅಂತಂದ್ರೆ ಪ್ರತಾಪ್ ಸಿಂಹ ಅವರ ಪಾಸಿಂದನೇ ಹೋಗಿರ್ತಾರೆ. ಹೀಗಾಗಿ ಪ್ರತಾಪ್ ಸಿಂಹ ಅವರ ವಿಚಾರಣೆ ಕೂಡ ಅಗತ್ಯ ಬರುತ್ತೆ. ಯಾಕಂದ್ರೆ ದೆಹಲಿಯ ವಿಶೇಷ ತಂಡ ಇದನ್ನ ತನಿಖೆ ಮಾಡ್ತಿರೋದ್ರಿಂದ ಪ್ರತಾಪ್ ಸಿಂಹ ಅವರಿಗೂ ಕೂಡ ನೋಟಿಸ್ ಕೊಡಲಾಗುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಯಾವಾಗ ಬೇಕಿದ್ರೂ ಪ್ರತಾಪ್ ಸಿಂಹ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆಯಬಹುದಂತಹ ಸಾಧ್ಯತೆ ಇದೆ. ಸೋಮವಾರ ಅವರು ಮತ್ತೆ ಸೆಷನ್ಗೆ ಹಾಜರಾಗೋದ್ರಿಂದ ಆ ವೇಳೆಯಲ್ಲೇ ಅವ್ರನ್ನ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ನಿಮಗೆ ಅವರು ಗೊತ್ತಿತ್ತಾ, ಯಾಕೆ ಅವರಿಗೆ ಪಾಸ್ ಅನ್ನ ಕೊಟ್ರಿ, ಅವರ ಹಿನ್ನೆಲೆ ಏನು ಅನ್ನೋದು ನಿಮ್ಗೆ ತಿಳ್ಕೊಂಡಿದ್ರ, ಪಾಸ್ ನೀವೇ ಕೊಟ್ರ ಅಥವಾ ನಿಮ್ಮ PA ಇದಕ್ಕೆ ಪಾಸ್ ಅನ್ನ ಕೊಟ್ರ, ಹೀಗೆ ಎಲ್ಲವನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ. ಇನ್ನು ಮುಖ್ಯವಾಗಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಪ್ರತಾಪ್ ಸಿಂಹ ಅವರನ್ನ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತಹ ಆರೋಪವನ್ನ ರಾಜ್ಯಸಭೆ ಸಂಸದ ಲೆಹರ್ ಸಿಂಗ್ ಅವರು ಮಾಡಿದ್ದಾರೆ. ಮುಖ್ಯವಾಗಿ ಟ್ರ್ಯಾಪ್ ಅಂದ್ರೆ ಯಾವ ರೀತಿ, ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಮೈಸೂರಿಂದ ಮಗನನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಯೋಜನೆಯನ್ನ ರೂಪಿಸಿದ್ದಾರೆ. ಹೀಗಾಗಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಈ ಪ್ರಕರಣದಲ್ಲಿ ಸಿಲುಕಿಸಿ ಅವರನ್ನ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಅರ್ಬನ್ ನಕ್ಸಲ್ಸ್ ಇದನ್ನ ಮಾಡಿದ್ದಾರೆ. ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಇಂತಹ ಅರ್ಬನ್ ನಕ್ಸಲ್ಸ್ ಇದ್ರು, ಅವರೇ ಈ ಒಂದು ಸಂಘಟನೆಯನ್ನ ಮಾಡಿದ್ದು. ಕರ್ನಾಟಕದಲ್ಲಿ ಭಾರತ್ ಜೋಡೋ ಯಾತ್ರೆ ವೇಳೆ ಇವರೇ ಕಾಣಿಸ್ಕೊಳ್ತಾ ಇದ್ರು. ಇದ್ರ ಬಗ್ಗೆ ನಾನು ಲೆಟರ್ ಕೂಡ ರಾಹುಲ್ ಗಾಂಧಿಗೆ ಬರೆದಿದ್ದೇನೆ, ಸಿದ್ದರಾಮಯ್ಯ ಅವರಿಗೂ ಕೂಡ ಲೆಟರ್ ನ ಬರೆದಿದ್ದೇನೆ. ಅರ್ಬನ್ ನಕ್ಸಲ್ಸ್ ಅನ್ನ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಹುಟ್ಟು ಹಾಕ್ತಿದ್ದಾರೆ. ಇದು ಪ್ರತಾಪ್ ಸಿಂಹ ಅವರನ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರನೇ ಇವೆಲ್ಲ ಮಾಡಿದೆ. ಮತ್ತೆ ಮಗನನ್ನ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಿಸಿ ಗೆಲ್ಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಾಪ್ ಸಿಂಹ ಅವರ ಸುತ್ತ ಷಡ್ಯಂತ್ರ ಹೆಣೆಯಲಾಗಿದೆ ಅನ್ನುವಂತಹ ಆರೋಪವನ್ನ ಈಗ ಸಂಸದ ಲೆಹರ್ ಸಿಂಗ್ ಅವರು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ.